ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ಆಕೆ ವಾರ ಇರುವ ಯುಗಾದಿ ಹಬ್ಬಕ್ಕೆ ಮನೆಯನ್ನು ಸ್ವಚ್ಛ ಮಾಡುವ ಕೆಲಸದಲ್ಲಿ ತೊಡಗಿದಳು. ಎಲ್ಲವನ್ನು ಸ್ವಚ್ಛ ಮಾಡಿದ ಮೇಲೆ ಕೊನೆಯದಾಗಿ ತನ್ನ ಕೋಣೆಯನ್ನು ಸ್ವಚ್ಛ ಮಾಡಲು ಶುರು ಮಾಡಿದಳು. ಆಗ ಅವಳಿಗೆ ಒಂದು ಪುಟ್ಟ ಹೃದಯವನ್ನು ಕೈಯಲ್ಲಿ ಹಿಡಿದಿರುವ ಚೆಂದದ ಗೊಂಬೆ ಸಿಕ್ಕಿತು. ಅದನ್ನು ನೋಡಿದ ಅವಳ ಕಣ್ಣಲ್ಲಿ ಬೇಡವೆಂದರೂ ನೀರು ಬರಲು ಶುರುವಾಗಿತ್ತು. ಅಲ್ಲದೆ ಅವಳ ಸ್ಮೃತಿಪಟಲದಲ್ಲಿ ಹಳೆಯ ನೆನಪೊಂದು ಹಾಗೆ ಬರಲು ಅವಳ ದುಃಖ ಮತ್ತಷ್ಟು ಹೆಚ್ಚಿತು. ಅವನ ನೆನಪು, ಹೌದು, ಆಕೆಗೆ ಕಾಡಿದ್ದು ಅವನ ನೆನಪು, ಅಗಾಧವಾಗಿ ಪ್ರೀತಿಸಿದ ಆ ಜೀವದ ನೆನಪು. ಅದೆಷ್ಟು ಪ್ರೀತಿಸಿದರು ಇಬ್ಬರು. ಕಾಲೇಜಿನ ಪ್ರತಿ ಮರದೆಲೆಗೂ ತಿಳಿದಿದೆ ಇವರಿಬ್ಬರ ಅಪಾರವಾದ ಪ್ರೀತಿ. ಕ್ಲಾಸ್ ರೂಮಿನ ಪ್ರತಿ ಮೂಲೆ ಮೂಲೆಯಲ್ಲೂ ಇಂದಿಗೂ ಪ್ರತಿಧ್ವನಿಸುತ್ತಿದೆ ಅವರಿಬ್ಬರ ಪಿಸುಮಾತು, ಜೋರು ನಗು. ಅವರೊಡನೆ ಇದ್ದ ಸ್ನೇಹಿತರು ಅಷ್ಟೇ ಅಲ್ಲ, ಅವರ ಶಿಕ್ಷಕರಿಗೂ ತಿಳಿದಿತ್ತು ಇವರಿಬ್ಬರ ನಿಷ್ಕಲ್ಮಶ ಪ್ರೇಮದ ಕುರಿತು. ಆದರೆ ಆ ವಿಧಿಗೆ ಬೇಕಿರಲಿಲ್ಲ ಇವರಿಬ್ಬರ ನಿಷ್ಕಲ್ಮಶ ಪ್ರೇಮ ಜೊತೆಗೂಡಿ ಬದುಕುವುದು. ಅವನ ನೆನಪು ಆಕೆಯ ಮನಸ್ಸಿನಿಂದ ಎಂದೂ ಮಾಸಿಲ್ಲ. ಆದರೆ ಕೆಲವು ಉಡುಗೊರೆಗಳನ್ನು ನೀಡಿದ ಸಮಯ, ಸಂದರ್ಭ, ಆಡಿದ ಮಾತುಗಳು, ಮಾಡಿದ ಪ್ರಮಾಣಗಳು ನೆನಪಾದಾಗ ಆಗುವುದು ನೋವು, ಬರುವುದು ಕಣ್ಣೀರು, ಮೂಡುವುದು ಪಶ್ಚಾತ್ತಾಪ. ಅದ್ಯಾವುದೇ ಸಂದರ್ಭ ಇರಲಿ, ಬೇರಾದದ್ದು ಪಶ್ಚಾತ್ತಾಪ ಅಂತೂ ಇದ್ದೇ ಇರುತ್ತೆ. ಉಡುಗೊರೆ ನೋಡಿದ ಅವಳಿಗೆ ಒಮ್ಮೆ ಅವನೊಡನೆ ಮಾತನಾಡಬೇಕು, ಕ್ಷಮೆ ಕೇಳಬೇಕು ಅನಿಸದೇ ಇರದೆ ಮರೆಯದೆ ನೆನಪಿನಲ್ಲಿ ಉಳಿದ ಅವನ ಅದೇ ಹಳೆಯ ನಂಬರಿಗೆ ಕರೆ ಮಾಡಿದಳು. ಅವಳಿಗೆ ತಿಳಿದಿತ್ತು ಖಂಡಿತ ಅವನು ಹಳೆಯ ನಂಬರನ್ನು ಚಾಲ್ತಿಯಲ್ಲಿ ಇಟ್ಟಿರುತ್ತಾನೆಂದು. ಬಹುಶಃ ಇದೇ ಅನಿಸುತ್ತೆ ನಿಷ್ಕಲ್ಮಶವಾದ ಪ್ರೇಮ. ವರುಷಗಳಿಂದ ಮಾತನಾಡದೇ ಇದ್ದರೂ ಕೂಡ ಆ ಸಂಖ್ಯೆ ಇನ್ನೂ ಇಟ್ಟುಕೊಳ್ಳುವುದು, ಹಾಗೆ ಅದಿನ್ನೂ ಚಾಲ್ತಿಯಲ್ಲಿ ಇರುತ್ತೆ ಅಂತ ನಂಬುವುದು, ಇದೇ ಅಲ್ವಾ ನಿಷ್ಕಲ್ಮಶವಾದ ಪ್ರೇಮ. ಜೋರಾಗಿ ಬಡಿಯುತ್ತಿರುವ ಅವಳ ಹೃದಯವನ್ನು ಸಮಾಧಾನಿಸುತ್ತಾ ಅವನು ಕರೆ ಸ್ವೀಕಾರ ಮಾಡುವುದನ್ನೇ ಕಾಯುತ್ತಿದ್ದಳು ಶಬರಿಯಂತೆ. ಅವಳ ಕಾಯುವಿಕೆಗೆ ಅಂತ್ಯ ಎನ್ನುವಂತೆ ಕರೆ ಸ್ವೀಕರಿಸಿದ ಅವನು. ಹಲೋ, ಯಾರು? ಹೇಗಿದ್ದೀಯಾ? ಅದನ್ನು ತಿಳ್ಕೊಂಡು ನೀನೇನು ಮಾಡ್ತೀಯಾ? ಹೀಗೆಲ್ಲ ಮಾತನಾಡಬೇಡ ಕಣೋ, ಹೇಳು ಹೇಗಿದ್ದೀಯಾ? ಮತ್ತೇನಾದರೂ ನನ್ನ ಹೃದಯನ ಹೊಡೆಯೋಕೆ ಯೋಚನೆ ಮಾಡಿದರೆ ಅದನ್ನು ಈ ಕ್ಷಣವೇ ಮರೆತು ಬಿಡು. ಯಾಕಂದರೆ ನೀನು ಹೊಡೆದು ಹೋದ ಹೃದಯವನ್ನು ಮತ್ತೆಂದು ಜೋಡಿಸಿಲ್ಲ ನಾನು. ಬದುಕಿದ್ದೀನಿ, ಸತ್ತು ಕೂಡ ನಿನ್ನಿಂದ. ಏನೇಳು, ಬದುಕಿದ್ದು ಸತ್ತಿದ್ದೀನಿ ನಿನ್ನಿಂದ. ಅದೇ ಮಾತನ್ನು ಅದೆಷ್ಟು ಬಾರಿ ಹೊತ್ತಿ ಹೊತ್ತಿ ಹೇಳಿದ್ದ. ಅದರಲ್ಲಿ ಅವಳಿಗೆ ತಿಳಿಯಿತು ಅವನ ನೋವಿನ ಆಳ. ಒಮ್ಮೆ ಕ್ಷಮಿಸಿಬಿಡು ನನ್ನ. ಗೊತ್ತಿಲ್ಲದೆ ಆಗುವ ತಪ್ಪಿಗೆ ಕ್ಷಮೆ ಇದೆ, ಆದರೆ ಗೊತ್ತಿದ್ದು ಮಾಡುವ ಮೋಸಕ್ಕೆ ಅಲ್ಲ. ಚೆನ್ನಾಗಿರು ನೀನು, ಮತ್ತೆಂದು ನನಗೆ ಕರೆ ಮಾಡಬೇಡ. ನಿಶ್ಶಬ್ದವಷ್ಟೇ, ಆದರೆ ಮನದಾಳದಲ್ಲಿ ಬೋರ್ಗರೆವ ಅಲೆಯ ಹಾಗೆ ದುಃಖ. ಒಮ್ಮೆ ಕೂಡ ನನ್ನನ್ನು ನೀನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಲೇ ಇಲ್ಲವಲ್ಲೋ. ನಿನ್ನ ದುಃಖನ ನನ್ನ ಹತ್ತಿರ ಹೇಳಿ ಹೀಗೆ ಕಾಲ್ ಕಟ್ ಮಾಡಿದೆ. ಆದರೆ ನನ್ನ ಅಂತರಾಳದಲ್ಲಿ ಹೆಪ್ಪುಗಟ್ಟಿರುವ ನೋವನ್ನು ಒಮ್ಮೆ ಕೇಳಿ ಪಶ್ಚಾತ್ತಾಪವನ್ನು ಕರಗಿಸಿ ಬಿಡಬಾರದಿತ್ತ ಹುಡುಗ? ಏ ಹುಡುಗ, ಜಾತಿ ಎನ್ನುವ ಜಾಲದಲ್ಲಿ ನಮ್ಮ ಪ್ರೇಮ ಜಾರಿ ಹೋಯಿತು ಕಣೋ. ಅಂತಸ್ತು ಅನ್ನುವ ಆಸೆಯಲ್ಲಿ ನಮ್ಮ ಪ್ರೀತಿ ಅಳಿಸಿ ಹೋಯಿತು ಕಣೋ. ಪ್ರತಿಷ್ಠೆ ಅನ್ನುವ ಕುರುಡಿನಲ್ಲಿ ನಮ್ಮ ಬಂಧ ಕರಗಿ ಹೋಯಿತು ಕಣೋ. ಸಮಾಜ ಅನ್ನುವ ಮರ್ಯಾದೆಯಲ್ಲಿ ನಮ್ಮೊಲವು ಮಾರಾಟವಾಯಿತು ಕಣೋ. ಇದರಲ್ಲಿ ನನ್ನದೇನು ತಪ್ಪಿದೆ? ನಾನು ಕೂಡ ಜಾತಿ, ಅಂತಸ್ತು, ಸಮಾಜ, ಮರ್ಯಾದೆ, ಪ್ರತಿಷ್ಠೆ ಎನ್ನುವ ನನ್ನ ಹೆತ್ತವರ ಮುಂದೆ ದೊಡ್ಡ ಹೋರಾಟವನ್ನೇ ಮಾಡಿದೆ. ಆದರೆ ಅವರ ಕಣ್ಣೀರಿನ ಮುಂದೆ, ಅವರ ಸಾಯುವ ಮಾತಿನ ಮುಂದೆ ಹೀನಾಯವಾಗಿ ಸೋಲು ಅನುಭವಿಸಿದೆ ಕಣೋ. ಎಂದಾದರೂ ಒಮ್ಮೆ ನಿನಗೆ ನನ್ನ ಪರಿಸ್ಥಿತಿ, ನೋವು ಅರ್ಥವಾದರೆ, ನಿನ್ನಿಂದ ಸಾಧ್ಯವಾದರೆ ನನಗೆ ಕ್ಷಮೆ ನೀಡು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ಸ್ಟೋರೀಸ್. ಇದು ಮಾತನಾಡದ ಮಾತುಗಳು ಯೂಟ್ಯೂಬ್ ಚಾನಲ್. ಹೋಗಬೇಡಿ, ಇನ್ನೂ ಏನೋ ಹೇಳೋದು ಬಾಕಿ ಇದೆ. ನಾನೇ ಬರೆದ ಸ್ಟೋರಿ ಓದಿ ನನಗೆ ಬಂದ ಅನಿಸಿಕೆ ನಿಮ್ಮೊಡನೆ ಹೇಳ್ತೀನಿ.
ನಿಮಗೇನು ಅನಿಸಿತು ಅನ್ನುವ ನಿಮ್ಮ ಅಭಿಪ್ರಾಯ, ನಾನು ಹೇಳಿದ್ದು ಸರಿನಾ ಅಥವಾ ತಪ್ಪಾ ಅನ್ನುವ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ. ಬಿಟ್ಟು ಹೋಗಿರುವ ಬಂಧ ಅಥವಾ ನಾವೇ ಬಿಟ್ಟು ಬಂದ ಯಾವುದೇ ಆಗಲಿ, ಅದು ವಾಸಿಯಾಗೋಕ್ಕೆ ಬಂದಿರುವ ಗಾಯದ ಥರ. ಅದನ್ನು ವಾಸಿಯಾಗೋಕ್ಕೆ ಬಿಟ್ಟು ಬಿಡಬೇಕು. ಅದು ಬಿಟ್ಟು ಅದನ್ನು ಕೆದ್ಕೋಕೆ ಹೋಗಬಾರ್ದು. ಅದರಿಂದ ಗಾಯದ ಹುಣ್ಣು ನೋವು ಕಡಿಮೆ ಆಗಲ್ಲ, ಬದಲಾಗಿ ಹೆಚ್ಚಾಗುತ್ತೆ. ನಿಮ್ಮ ಅಭಿಪ್ರಾಯ ತಿಳಿಸೋದು ಮರೆಯಬೇಡಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ಕತೆ ಜೊತೆ, ಹೊಸ ವಿಷಯದ ಜೊತೆ. ಇದು ನಿಮ್ಮ ಮಾತನಾಡದ ಮಾತುಗಳು.